ನಮೋ ಹನುಮತೇ ನಮಃ. ಓಂ ನಮೋ ಹನುಮತೇ ನಮಃ. ಶ್ರೀರಾಮನ ಆಜ್ಞೆ ಪ್ರಕಾರ ಅಯೋಧ್ಯೆ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಆಂಜನೇಯ ಸ್ವಾಮಿ ಬ್ರಾಹ್ಮಣನ ವೇಷದಲ್ಲಿ ಹೊರಟ. ಅಲ್ಲಿ ಪರಿಸ್ಥಿತಿ ಚೆನ್ನಾಗಿದ್ದರೆ ನೀನು ಅಲ್ಲೇ ಇದ್ದುಬಿಡು, ನಾನೇ ಬೆಳಗಾಗೋಷ್ಟರಲ್ಲಿ ನಾನು ಬಂದುಬಿಡ್ತೀನಿ, ಇಲ್ದಿದ್ದರೆ ನೀನು ಬಂದುಬಿಡು, ನಾನು ಅಯೋಧ್ಯೆಗೆ ಹೋಗೋದೇ ಇಲ್ಲ ಅಂತ ಹೇಳ್ದ. ಆಂಜನೇಯನಿಗೆ ಹೇಳಿ ಕಳಿಸ್ತಾ ಇದ್ದಾನೆ. ಹಾಗೆ ಭರತನಿಗಿದ್ದ ನಂದಿ ಗ್ರಾಮಕ್ಕೆ ಆಂಜನೇಯ ಬರ್ತಾನೆ. ಅಲ್ಲಿ ಭರತ ಶತ್ರುಘ್ನರು ಜಟಾವಲ್ಕಧಾರಿಯಾಗಿದ್ದರು. ಮುನಿವೇಷದಲ್ಲೇ ರಾಜ್ಯಭಾರ ಮಾಡ್ತಾಯಿದ್ದರು. ಆಕಾಶದಲ್ಲಿ ಮಾರು ವೇಷದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಯಾರೋ ರಾಕ್ಷಸ ಇರಬೇಕು ಅಂದ್ಕೊಂಡು ಭರತನಿಗೆ ಅನುಮಾನ ಕೂಡ ಬರುತ್ತೆ. ಹನುಮಂತನು, ನೀವೆಲ್ಲ ಯಾರಿಗೆ ಎದುರು ನೋಡ್ತಾ ಇದ್ದೀರೋ, ನಿಮ್ಮ ಅಣ್ಣ ಇಲ್ಲಿಗೆ ಬರ್ತಾ ಇದ್ದಾನೆ ಅಂತ ಹೇಳ್ದ. ದೂರದಿಂದಲೇ ಕೂಕ್ಕೊಂಡ, ನಿಮ್ಮ ಅಣ್ಣ ಬರ್ತಿದ್ದಾನೆ ಅಂತ. ಇದರ ಬಾಣಗಳು ಹಾಕಿಬಿಡ್ತಾರೆ. ಆದರೆ ಏನೋ ರಾಮ ಶಬ್ದ ಕೇಳಿಸ್ತಿದ್ದ ಮೇಲ್ಗಡೆ ಬರ್ತಾ ಇರ್ತಕ್ಕಂಥವ್ನು ನೋಡಿ ಆನಂದ ರಾಮಾಯಣದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ರೋಮ ರೋಮದಲ್ಲಿ ರಾಮ ರಾಮ ಅಂತಿದೆ, ರಾಕ್ಷಸನ ಹೇಗಾಗ್ತಾನೆ ಅಣ್ಣ ಅಂತೊಬ್ಬರು. ಹೇಗಾದರಾಗಲಿ ಈ ರಾಕ್ಷಸರೆಲ್ಲ ಮಾಯಾವಿದ್ಯೆಯಿಂದ ನಮ್ಮ ವ್ರತ ಕೆಡಿಸೋಕ್ಕೋಸ್ಕರವಾಗಿ ಇನ್ನು ಒಂದು ದಿನ ಕಾಯ್ಕೊಂಡ್ರೆ ನಮಗೆ ವ್ರತ ಪೂರ್ತಿ ಆಗುತ್ತೆ. ಆದರೆ ಏನೋ ಮಾಡೋಕ್ಕೆ ಯಾವುದೋ ರಾಕ್ಷಸರು ಬರ್ತಾ ಇದ್ದಾರೆ, ಬಾಣ ನಾನು ಹಾಕಲೇಬೇಕು ಅಂತಾನೆ. ಇಲ್ಲ ಅಣ್ಣ ಅಂತ ಅವರು ಇಬ್ಬರಿಬ್ಬರೇ ಮಾತಾಡ್ಕೋತಿರ್ತಾರೆ. ಭರತ ಶತ್ರುಘ್ನಾದಿಗಳು ನೋಡ್ತಾ ಇದ್ದಾಗಲೇ ಅಲ್ಲಿಂದಲೇ ಕೂಕ್ಕೊಂಡ್ಬಿಡ್ತಾನೆ, ಇನ್ನೇನೋ ಮಾಡಿಬಿಡ್ತಾರೆ ಇವರು ಅಂಥೇಳಿ. ಹನುಮಂತ, ನಿಮ್ಮ ಅಣ್ಣ ಬರ್ತಿದ್ದಾನೆ, ಯಾರು ನೀವು ಇಷ್ಟು ವರ್ಷ ಕಾಯ್ಕೊಂಡಿದ್ರೋ ಅವ್ರು ಬರ್ತಾ ಇದ್ದಾರೆ. ಶ್ರೀರಾಮನ ಜೊತೆ ಸೀತಾದೇವಿ, ಲಕ್ಷ್ಮಣ, ವಾನರರಾಜ ಸುಗ್ರೀವ, ರಾಕ್ಷಸರಾಜ ವಿಭೀಷಣ ಮತ್ತು ಅವರ ಸೈನ್ಯ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಎಂದ. ಇಷ್ಟೊಂದು ಸೈನ್ಯದ ವಿಚಾರ, ಇಷ್ಟೊಂದು ಬಲ ಹೇಳಿದ ಕೂಡಲೇ ಇವರ ಮನಸ್ಸಿನಲ್ಲಿ ಏನಾರು ಇದೆಯಾ, ಇವು ಏನಾದ್ರು ಮುಖದಲ್ಲಿ ಚೇಂಜ್ ಆಗುತ್ತಾ ಅಂತ ಗಮನಿಸ್ತಾ ಇದ್ದಾನೆ. ನಮ್ಮ ಸ್ವಾಮಿ ಮಹಾಪಂಡಿತ, ಮಹಾಶಕ್ತಿಶಾಲಿ, ತೇಜಸ್ವಿ, ಅಂಥ ತೇಜಸ್ವಿ ಯಶವಂತ ಬಲವಂತ ಹನುಮಂತ, ಬಲವಂತನಾಗಿರುವ ಹನುಮಂತನು ಯಶೋವಂತ, ಅದ್ರ ಜ್ಞಾನದಲ್ಲಿ ವ್ಯಾಕರಣದಲ್ಲಿ ತುಂಬ ದೊಡ್ಡ ಪಂಡಿತನು. ಯಾರ್ಯಾರು ಬಾಡಿ ಲ್ಯಾಂಗ್ವೇಜ್ ಯಾರು ಮುಂದೆ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ. ಹಾಗೆ ಸಾಕ್ಷಾತ್ ಶಿವನೇ ತಾನೆ. ಅಲ್ಲಿಂದ ಹೇಳಿದ ಕೂಡಲೇ ಏನಾಗ್ತಿದೆ ರಿಯಾಕ್ಷನ್ ಇವನಿಗೆ, ಭರತನಿಗೆ ಏನಾಗ್ತಾ ಇರ್ಬೋದು. ಭರತ ಆನಂದ ಪರವಶನಾಗಿ ಪ್ರಜ್ಞೆ ತಪ್ಪಿ ಬಿದ್ದುಬಿಡ. ಆದರೂ ಹನುಮಂತನಿಗೆ ಆತಂಕ ಆಯಿತು. ಆದರೆ ಅಷ್ಟರಲ್ಲಿ ಭರತನು ಸವರಿಸ್ಕೊಂಡ್ಬಿಟ್ಟು ಮೆಲ್ಲಗೆ ಮೇಲೆ ಇರ್ತಾ ಇರ್ತಾನೆ. ಹನುಮಂತನನ್ನು ಗಟ್ಟಿಯಾಗಿ ತಪ್ಪಿಕೋತಾನೆ. ಯಾಕೆಂದರೆ ನಮ್ಮವನೇ ಬರ್ತಾ ಇರೋನು ಅಂತ ಗೊತ್ತಾಗ್ಬಿಡ್ತು. ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾನೆ. ಅಯ್ಯ ವಿಪ್ರೋತ್ತಮ, ಎಂಥ ಒಳ್ಳೆಯ ವಿಷಯ ಹೇಳಿದೆ ನೀನು. ನನ್ನ ಅಣ್ಣನ ಎಲ್ಲ ವಿಷಯಗಳನ್ನು ಸರಿಯಾಗಿ ಬಿಡಿಸಿ ಹೇಳಪ್ಪ. ಇನ್ನು ಹನುಮಂತನ ಹೇಗೆ ಹಾರ್ಕೊಂಬಂದ ವಿಚಾರವೇ ಅದೆಲ್ಲ ಬಿಟ್ಟೇ ಬಿಟ್ರು. ಅಣ್ಣ ಅಂದ್ಕೊಳ್ಳೆ ಆಗೋಯ್ತು, ಎಲ್ಲ ಮರ್ತುಬಿಟ್ರು. ಸ್ವಲ್ಪ ವಿಚಾರ ಹೇಳಪ್ಪ. ಭರತನ ಮಾತುಗಳನ್ನು ಕೇಳಿ ಹನುಮಂತನಿಗೆ ಸಂತೋಷ ಆಯಿತು. ಆಹಾ, ಇಂಥ ಅಣ್ಣ ತಮ್ಮಂದಿರಿವರು. ಶ್ರೀರಾಮನ ಚಿತ್ರಕೂಟ ಪ್ರವೇಶದಿಂದ ಹಿಡಿದು ಈಗ ಭರದ್ವಾಜ ಆಶ್ರಮದಲ್ಲಿ ನಡೀತಾ ಇರತಕ್ಕಂಥ ಔತಣದವರೆಗಿನ ಮುಖ್ಯವಾದ ಘಟ್ಟಗಳನ್ನು ಮನೋಹರವಾಗಿ ಹಾಡ್ತಾನೆ. ಆ ಭರದ್ವಾಜ ಮಹರ್ಷಿಗೆ ಎಂಥ ಅದೃಷ್ಟ ನೋಡಿ. ಸೀತಾ ಸಮೇತನಾಗಿ ಬಂದು ಯುದ್ಧದಲ್ಲಿ ಗೆದ್ದು ಧರ್ಮಸ್ಥಾಪನೆ ಮಾಡಿರತಕ್ಕಂತಹ ರಾಮನನ್ನು ಮೊದಲು ಔತಣವನ್ನು ಕೊಡುವಂಥ ಯೋಗ ಭರದ್ವಾಜರಿಗೆ ಆಯಿತು. ಹನುಮಂತನ ನುಡಿಗಳನ್ನು ಕೇಳಿದ ತಕ್ಷಣ ಭರದ್ವಾಜ ವಿಚಾರದ ಔತಣದ ವಿಚಾರವನ್ನು ಎಲ್ಲ ಹೇಳಿದ ಮೇಲೆ ಅದು ಕೇಳಿದ ಕೂಡಲೇ ಭರತ ಶತ್ರುಘ್ನರು ರಾತ್ರೋರಾತ್ರಿ
ಶ್ರೀರಾಮನ ಸ್ವಾಗತಕ್ಕೆ ಅದ್ಧೂರಿ ತಯಾರಿ ಮಾಡಿಬಿಟ್ರು. ಮಧ್ಯರಾತ್ರಿ ಭರತನು ರಾಮನ ಪಾದುಕೆಗಳನ್ನು ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಊರ ಹೊರಗೆ ಬಂದು ನಿಂತಾರೆ. ಶತ್ರುಘ್ನ ಆ ಪಾದುಕೆಗಳಿಗೆ ಶ್ವೇತಛತ್ರಿಯನ್ನು ಕೂಡ ಹಿಡಿತಾನೆ. ಈ ಅಣ್ಣ ತಮ್ಮಂದಿರ ಭಕ್ತಿ, ಪ್ರೇಮ, ಧರ್ಮನಿಷ್ಠೆಗಳನ್ನು ನೋಡಿ ಆಂಜನೇಯ ಒಳೊಳಗೇ ಮೆಚ್ಚಿಕೊಳ್ತಾನೆ. ಆಹಾ, ಎಂಥ ಭಕ್ತಿ ಇವರಿಗೆ ಅಂತ. ಓಂ ನಮೋ ಹನುಮತೇ ನಮಃ.